ಫ್ರೆಂಡ್ ಒಂದು ಫೋಟೋ ಟ್ರೆಂಡಿಂಗ್ ಆಗ್ತಾ ಇದೆ. ಈ ರೀತಿ ಫೋಟೋ ನೀವು ಮಾಡಬೇಕು ಅಂದ್ರೆ ಈ ರೀತಿ ಮಾಡಬೇಕು ಅಂತ ಬಹಳ ಜನ ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಬರ್ತಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಇರುವಂತಹ ಟೆಸ್ಟ್ ಮೆಸೇಜ್ ಒಂದು ಕಳಿಸ್ಬೇಕು. ಅದು ಟೋಟಲ್ ಆಗಿ ಒಂದು ಲಿಸ್ಟ್ ಇದೆ ಫ್ರೆಂಡ್. ಆ ಒಂದು ಟೆಸ್ಟ್ ಮೆಸೇಜ್ ಅಂದ್ರೆ ಅದಕ್ಕೆ ಈ ರೀತಿ ಆಗ್ಬೇಕು ಅನ್ನೋದು ಕೂಡ ಒಂದು ಟೆಸ್ಟ್ ಮೆಸೇಜ್ ಇದೆ. ಆ ಮೆಸೇಜ್ ಕಳಿಸಿದೆ ಅಷ್ಟೇ ಆ ಒಂದು ಫೋಟೋ, ಒಂದು ಫೋಟೋ 3 ಫೋಟೋ ಎಡಿಟಿಂಗ್ ಆಗಿ ಬರುತ್ತೆ ಫ್ರೆಂಡ್. ಈ ರೀತಿ ಬಹಳ ಜನ ಮಾಡ್ತಾ ಇದ್ದಾರೆ. ಈ ರೀತಿ ಬಹಳ ಜನಕ್ಕೆ ಫೇಲ್ ಆಗ್ತಾ ಇದೆ ಫ್ರೆಂಡ್. ಟೋಟಲ್ ಹೇಳ್ಬೇಕು ಅಂದ್ರೆ ಈ ಒಂದು ವೆಬ್ಸೈಟ್ GEMINI ಈ ಒಂದು ವೆಬ್ಸೈಟ್ ಹೋಗಿ ನಿಮ್ಮ ಒಂದು ಜಿಮೇಲ್ ಐಡಿ ಇಂದ ಲಾಗಿನ್ ಆಗ್ತೀರಾ. ಈ ಒಂದು ವೆಬ್ಸೈಟ್ ಹೋಗ್ತೀರಾ, ಲಾಗಿನ್ ಆಗ್ತೀರಾ. ಆ ಒಂದು ಟೆಸ್ಟ್ ಮೆಸೇಜ್ ಇದೆಯಲ್ಲ, ಮೆಸೇಜ್ ಕಳಿಸ್ಬೇಕಲ್ಲ, ನಿಮ್ಮ ಒಂದು ಫೋಟೋನು ಕೂಡ ಆಡ್ ಮಾಡ್ತೀರಾ. ಆ ಒಂದು ಟೆಸ್ಟ್ ಮೆಸೇಜ್ ಕಳಿಸಿರಲ್ಲ, ಆ ಮೆಸೇಜ್ ಬಹಳ ಜನಕ್ಕೆ ಯೂಟ್ಯೂಬ್ ನಲ್ಲಿ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ, ಆ ಒಂದು ಟೆಸ್ಟ್ ಮೆಸೇಜ್ ಕಳ್ಸಕ್ ಬರ್ತಾರೆ. ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಬಹಳ ಜನ ಟ್ರೈ ಮಾಡಿ ಬೇಜಾರಾಗ್ತಾ ಇದೆ. ಬಹಳ ಜನಕ್ಕೆ ಮಾಡೋಕೆ ಆಸೆ ಇದೆ, ಆದ್ರೆ ಟ್ರೈ ಮಾಡಿದ್ರೆ ಅಲ್ಲಿ ಬರ್ತಾ ಇಲ್ಲ. ಈ ರೀತಿ ಬಹಳ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಇದಕ್ಕೆ ಸೊಲ್ಯೂಷನ್ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಟೋಟಲ್ ಆಗಿ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಬಹಳ ಜನಕ್ಕೆ. ಈ ರೀತಿ ಪ್ರಾಬ್ಲಮ್ ಆಗ್ಬಾರ್ದಂದ್ರೆ ನಿಮಗೆ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಇದು ಈಸಿಯಾಗಿ ಮಾಡಬೇಕು ಆ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಸ್ವಲ್ಪ ವರ್ಕ್ ಇದೆ, ಒಂದು ವರ್ಕ್ ಮಾಡ್ಕೊಂಡು ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್. ಬಹಳ ಜನಕ್ಕೆ ಇದು ಪ್ರಾಬ್ಲಮ್ ಆಗ್ತಾ ಇದೆ. ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅದಕ್ಕೆ ಟೆಸ್ಟ್ ಕಳಿಸ್ಬೇಕಲ್ಲ, ಟೆಸ್ಟ್ ಮೆಸೇಜ್ AI ಕಳಿಸ್ಬೇಕಲ್ಲ, ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಬಹಳ ಜನಕ್ಕೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ನಿಮ್ಗೆ ಈಸಿ ಆಗೋ ರೀತಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಬಿಡುತ್ತೋ ಗೊತ್ತಿಲ್ಲ. ಮುಂದಿನ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಇಷ್ಟ ಆಗುವಂತ ವಿಡಿಯೋ ಬರುತ್ತೆ, ವೇಟ್ ಮಾಡಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ಬೇಜಾರು ಅನ್ಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸರಿ ರೀತಿ ಎಡಿಟಿಂಗ್ ಮಾಡಿ ಹೇಗೆ ನೀವು ಮಾಡ್ಕೊಳೋದು ಕಂಪ್ಲೀಟ್ ಆಗಿ ಇಂಚು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್. ಈ ಒಂದು ವಿಡಿಯೋಲಿ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ವಿಡಿಯೋ ಬಾಯ್.